ರಾಹುಲ್ ಗಾಂಧಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ 3 ಮರ್ಮಾಘಾತಗಳು. ಪ್ರತಿಪಕ್ಷದ ಸ್ಥಾನಕ್ಕೆ ಕಳಂಕ ಅನ್ನುವ ರೀತಿ ವರ್ತನೆ ಮಾಡ್ತಾ ಇದ್ದಾರಾ? ಸಂವಿಧಾನ ಸಂವಿಧಾನ ಅಂತೇಳಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಕೊಡಲಿ ಪೆಟ್ಟು ಕೊಡೋದಾ? ಅದರಲ್ಲೂ 3ನೇ ಆಘಾತ ಇದೆಯಲ್ಲ, ಸುಪ್ರೀಂ ಕೋರ್ಟೇ ಖುದ್ದು ಜಾಡ್ಸಿರೋದು. ಇವ್ರು ಮಾಡ್ತಾ ಬಂದಿರೋದೇನು? ಭಾರತದ ಸಂವಿಧಾನಕ್ಕೆ ಅಪಮಾನ ಮಾಡೋದು, ಪ್ರಜಾಪ್ರಭುತ್ವದ ಮೇಲೇನೆ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಎತ್ತೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ರಾಹುಲ್ ಗಾಂಧಿ ಅವರಿಗೆ. ನಿಮಗೆ ಗೊತ್ತಿರಬಹುದು, ಬಿಹಾರದಲ್ಲಿ ನವೆಂಬರ್ ನಲ್ಲಿ ಎಲೆಕ್ಷನ್ ಇದೆ. ವೋಟರ್ ಅಧಿಕಾರ್ ಯಾತ್ರೆನ ಇಂಡಿ ಮೈತ್ರಿಕೂಟ ಬಿಹಾರದಲ್ಲಿ ಮಾಡ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಇಂದ ಮತ್ತೊಂದು ಶಾಕ್. ಅದು ನೋಡಿ, ಯಾವ ಕುಟುಂಬದಿಂದ 3 ಜನ ಪ್ರಧಾನಿಗಳು ಬಂದಿದ್ರು ದೇಶಕ್ಕೆ, ಅಂತಹ ಕುಟುಂಬದವರಿಗೆ ಈಗ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿರೋದು. ನಿಮಗೆ ನೆನಪಿರ್ಬೋದು, ಈ ಹಿಂದೆ ಸೇನೆಗೆ ಅಪಮಾನ ಮಾಡೋ ಮೂಲಕ ಸುಪ್ರೀಂ ಕೋರ್ಟ್ ಇಂದ ಉಗಿದು ಉಪ್ಪಿನಕಾಯಿ ಹಾಕಿಸಿಕೊಂಡಿದ್ರು ರಾಹುಲ್ ಗಾಂಧಿ ಅವರು. ಏನಂತ ಪ್ರಶ್ನೆ ಮಾಡಿತ್ತು ನ್ಯಾಯಾಲಯ, ನೀವು ನಿಜಕ್ಕೂ ಭಾರತೀಯರು ಹೌದಾ? ಇಂತಹ ಹೇಳಿಕೆಯನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ ಅಂತ ಕ್ಲಾಸ್ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್ ಈ ಹಿಂದೆನೆ. ಅದಾದ ಕೆಲವೇ ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಚುನಾವಣಾ ಆಯೋಗದ ಮೇಲೆ ವೋಟ್ ಚೋರಿ, ಮತಗಳ್ಳತನ ಅನ್ನುವ ಹೀನಾಯ ಶಬ್ದವನ್ನು ಉಪಯೋಗಿಸಿ ಅಟ್ಯಾಕ್ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಚುನಾವಣಾ ಆಯೋಗ 7 ದಿನಗಳ ಕಾಲ ಅಲ್ಟಿಮೇಟಮ್ ಕೊಟ್ಟಿತ್ತು, ಡೆಡ್ ಲೈನ್ ಕೊಟ್ಟಿತ್ತು. ಸೇನೆಯ ಬಗ್ಗೆ ಮಾತಾಡಿ ಸುಪ್ರೀಂ ಕೋರ್ಟ್ ಇಂದ ಉಗಿಸಿಕೊಂಡ ನಂತರ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕ 2ನೇ ದೊಡ್ಡ ಆಘಾತ ಆಗಿತ್ತದು. ಎಲೆಕ್ಷನ್ ಕಮಿಷನ್ ಉಗಿದಿದ್ದು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಮುಖಕ್ಕೆ ಮಂಗಳಾರತಿ ಮಾಡಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ 2ನೇ ಬಾರಿ ಉಗಿತಾ ಇರೋದು. ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲಿನ ನಂತರ ಅದರ ಹೊಣೆಯನ್ನ ಎಲೆಕ್ಷನ್ ಕಮಿಷನ್ಗೆ ಕಟ್ಟಿದ್ರು. ಬಿಜೆಪಿ ಮತಗಳ್ಳತನ ಮಾಡಿ, ವೋಟ್ ಚೋರಿ ಮಾಡಿ ಮಹಾರಾಷ್ಟ್ರದಲ್ಲಿ ಗೆದ್ದಿದೆ ಅಂತ ಪ್ರೆಸೆಂಟೇಶನ್ ಕೊಡುವ ಮೂಲಕ ಸುಳ್ಳನ್ನ ಸತ್ಯವನ್ನಾಗಿಸೋದಕ್ಕೆ ಹೊರಟಿದ್ರು ರಾಹುಲ್ ಗಾಂಧಿ ಅವರು. ಬಿಹಾರದಲ್ಲಿ ಈಗ ಇವರು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆಯನ್ನು ಮಾಡ್ತಾ ಇದೆ ಚುನಾವಣಾ ಆಯೋಗ. ಅದನ್ನು ಮಾಡಬಾರ್ದಂತೆ ಇವರಿಗೆ. ಅದರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಗಡಬಡಿಯಾಗಿದೆ, ಕೋಟ್ಯಂತರ ಹೊಸ ಮತಗಳು ಆಡ್ ಆಗಿದೆ. ಇದನ್ನೇ ತಾನೇ ಆರೋಪ ಮಾಡಿದ್ದು ರಾಹುಲ್ ಗಾಂಧಿ ಅವರು. ಇದನ್ನೇ ಪ್ರಶ್ನೆ ಮಾಡಿ ಮುಂಬೈ ಹೈಕೋರ್ಟ್ಗೆ ಹೋಗಿತ್ತು ಕಾಂಗ್ರೆಸ್ ಪಕ್ಷ. ಅದೇ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಕಿತ್ತು ಬಿಸಾಕಿದೆ. ಈಗ ವಿಚಾರಣೆಗೆ ಎತ್ತಿಕೊಳ್ಳೋದಕ್ಕೆ ಅರ್ಹವೇ ಅಲ್ಲ ಇದು ಒಂದು ವಿಷಯನೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿರೋದು. ಇಷ್ಟೆಲ್ಲ ಆದ್ರೂ ಬಿಹಾರದ ಚುನಾವಣಾ ಯಾತ್ರೆಗಳಲ್ಲಿ ದುಷ್ಪ್ರಚಾರ ಮಾಡೋದನ್ನ ಬಿಟ್ಟಿಲ್ಲ. ಸುಳ್ಳು ಅಪಪ್ರಚಾರ ಮಾಡೋದು. ಈಗಲೂ ಅವರು ಚುನಾವಣಾ ಪ್ರಚಾರಗಳಲ್ಲಿ ಹೇಳ್ತಾ ಇರೋದು 1 ಕೋಟಿಗೂ ಅಧಿಕ ವೋಟ್ ಚೋರಿ ಮಾಡಿದೆ ಬಿಜೆಪಿ ಮಹಾರಾಷ್ಟ್ರದಲ್ಲಿ. ಅವ್ರು ಕೊಡೋ ಲಾಜಿಕ್ 2024ರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟ ಜಾಸ್ತಿ ಸೀಟ್ ಗೆದ್ದಿತ್ತು ಮಹಾರಾಷ್ಟ್ರದಲ್ಲಿ. ಅದೇ ವಿಧಾನಸಭೆ ಚುನಾವಣಾ ಬಂದ ನಂತರ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ಬಿಡುತ್ತೆ. ಇದೆಂಗೆ ಅಂತ ಕೇಳ್ತಾರೆ ರಾಹುಲ್ ಗಾಂಧಿ. ಅದಕ್ಕೆ ಹೇಳಿದ್ದು ಕುಣಿಯಲಾರದವರು ನೆಲ ಡೊಂಕು ಅಂದಂತೆ. ಇನ್ನು ಮುಂದುವರೆದು ಎಂತ ಆರೋಪ ಮಾಡ್ತಾರೆ, ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ ಪಾರ್ಟ್ನರ್ಶಿಪ್ ಅಲ್ಲಿ ಇದೆಯಂತೆ. ಬಿಜೆಪಿ ಚುನಾವಣೆಗಳನ್ನ ಗೆಲ್ತಾ ಬಂದಿರೋದೇ ಚುನಾವಣಾ ಆಯೋಗದ ಸಹಕಾರದಿಂದಂತೆ. ಅದು ಧಮಕಿ ಹಾಕ್ತಾರೆ ಚುನಾವಣಾ ಮುಖ್ಯ ಆಯುಕ್ತರು ಮತ್ತು ಇನ್ನಿತರ 2 ಚುನಾವಣಾ ಆಯುಕ್ತರಿಗೆ. ನೋಡ್ಕೋತೀವಿ, ಬಿಜೆಪಿನೇ ಅಧಿಕಾರದಲ್ಲಿರಲ್ಲ, ನಾವು ಒಂದ್ ದಿವಸ ಅಧಿಕಾರಕ್ಕೆ ಬರ್ತೀವಿ, ಎಲ್ಲಿದ್ರೂ ಬಿಡೋ ಮಾತೇ ಇಲ್ಲ. ಇಂಥವರು ಪ್ರಜಾಪ್ರಭುತ್ವನ ಉಳಿಸ್ತಾರಂತೆ, ಸಂವಿಧಾನನ ಬಚಾವ್ ಮಾಡ್ತಾರಂತೆ. ಓದಲ್ಲಿ ಬಂದಲ್ಲೆಲ್ಲ ಮಹಾರಾಷ್ಟ್ರದಲ್ಲಿ 1 ಕೋಟಿ ಹೊಸ ವೋಟ್ಗಳು ಆಡ್ ಆಗಿದಾವೆ, ಅದರಿಂದನೇ ಬಿಜೆಪಿ ಗೆದ್ದಿರೋದು. ಅಪಪ್ರಚಾರ ಮಾಡ್ತಾರೆ ತಾನೆ. ಇದೇ ಅರ್ಜಿ ಮುಂಬೈ ಕೋರ್ಟ್ ಅಲ್ಲಿ ಇತ್ತು. ಆ ರೀತಿ ಏನೂ ಆಗಿಲ್ಲ, ಯಾವುದೇ ಗಡಬಡಿ ಆಗಿಲ್ಲ ವೋಟರ್ ಲಿಸ್ಟ್ ಅಲ್ಲಿ ಮತ್ತು ಮಹಾರಾಷ್ಟ್ರದ ಎಲೆಕ್ಷನ್ ಅಲ್ಲಿ ಅಂತ ತೀರ್ಪು ಕೊಟ್ಟಿತ್ತು. ಅದೇ ತೀರ್ಪನ್ನ ಈಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರೋದು. ಈ ಅರ್ಜಿ ವಿಚಾರಣೆಗೆ ಯೋಗ್ಯನೇ ಅಲ್ಲ, ಯಾಕೆ ಇಂತ ಅರ್ಜಿಗಳನ್ನ ಹಾಕ್ತೀರಾ ಅಂತ ಕಾಂಗ್ರೆಸ್ಗೆ ಮುಖಭಂಗ ಮಾಡಿದೆ ಸುಪ್ರೀಂ ಕೋರ್ಟ್. ಹಾಗಾದ್ರೆ ಓದಲ್ಲಿ ಬಂದಲ್ಲೆಲ್ಲ 1 ಕೋಟಿ ಹೊಸ ವೋಟರ್ಗಳು ಇಲ್ಲೀಗಲ್ ಆಗಿ ಆಡ್ ಆಗಿದ್ದಾರೆ ಅಂತ ಪ್ರಚಾರ ಮಾಡ್ತಾರ ರಾಹುಲ್ ಗಾಂಧಿ ಅವರು. ಅವರ ಪಾಯಿಂಟ್ ಕೋರ್ಟ್ ಅಲ್ಲಿ ಯಾಕೆ ನಿಲ್ಲಿಲ್ಲ ಅಂದ್ರೆ ಇದರಲ್ಲಿ ಯಾವುದೇ ಉರುಳಿಲ್ಲ. ಆದ್ರೂ ಸುಳ್ಳು ಪ್ರಚಾರನ ನಿಲ್ಸಲ್ಲ. ಮಹಾರಾಷ್ಟ್ರದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ 6 ಗಂಟೆಯ ನಂತರ ಸಹ ಮತದಾನ ಆಗಿದೆಯಂತೆ. ಅದು 6ರ ನಂತರ ಲಕ್ಷಾಂತರ ಮತಗಳು ಚಲಾವಣೆಯಾಗಿದೆಯಂತೆ. ಇದು ಕಾಂಗ್ರೆಸ್ನವರು ಮಾಡೋ ಆರೋಪ. ಅದೇ ಕೋರ್ಟ್ ಅಲ್ಲಿ ಇದಕ್ಕೆ ಸಬೂತ್ ಕೊಡಿ ಅಂತ ಕೇಳಿದ್ರೆ ಇಲ್ಲ. ಮಹಾರಾಷ್ಟ್ರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮತಗಳು ಮತ್ತು ಚಲಾವಣೆಯಾಗಿರುವ ಮತಗಳು ಟ್ಯಾಲಿ ಆಗ್ತಾ ಇಲ್ವಂತೆ. ಇದೇ ರೀತಿ ಗಡಬಡಿ ಮಹಾರಾಷ್ಟ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಆಗಿದೆ. ಹಾಗಾಗಿ ಆ ಚುನಾವಣೆಯನ್ನೇ ರದ್ದುಗೊಳಿಸಬೇಕು ಅನ್ನೋದು ಅವರ ಬೇಸಿಕ್ ಡಿಮ್ಯಾಂಡ್. ಇದೇ ಅರ್ಜಿನ ಸುಪ್ರೀಂ ಕೋರ್ಟ್ ಕಿತ್ತು ಬಿಸಾಕಿರೋದು. ಅಂತಹದ್ದೇನೂ ಆಗಿಲ್ಲ. ಇವರು ಕೊಡ್ತಾ ಇರುವ ಅಂಕಿ ಸಂಖ್ಯೆಗಳು ಸತ್ಯಕ್ಕೆ ದೂರ. ಈ ಅರ್ಜಿನಲ್ಲಿ ಯಾವುದೇ ಉರುಳಿಲ್ಲ, ತೆಗೆದುಕೊಂಡು ವಾಪಸ್ ಹೋಗಿ ಅಂತ ತಪರಾಕಿ ಹಾಕಿ ಕಳಿಸಿದೆ ಸುಪ್ರೀಂ ಕೋರ್ಟ್. ಅಷ್ಟೇ ಅಲ್ಲ, ಇನ್ನು ಮುಂದೆ ಇಂತಹ ಅರ್ಜಿಗಳನ್ನು ತಂದ್ರೆ ಪೆನಾಲ್ಟಿ, ಫೈನ್ ಹಾಕಲಾಗುವುದು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಯಾವುದೋ ಒಂದು ಪತ್ರಿಕೆಯಲ್ಲಿ ವರದಿಯಾಗಿತ್ತಂತೆ, ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಗಡಬಡಿಯಾಗಿದೆ,
ಮತಗಳತನ ಆಗಿದೆ ಅಂತ. ಅದನ್ನ ಬೇಸಾಗಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು ಕಾಂಗ್ರೆಸ್. ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಿದೆ ಅನ್ನೋ ಮಾತ್ರಕ್ಕೆ ನಮ್ಮ ಹತ್ರ ಬಂದಿದ್ದೀರಲ್ಲ, ಕೂಲಂಕುಷವಾಗಿ ತಾಳೆ ಮಾಡಿ ನೋಡಿದಿರಾ ಏನಾಗಿದೆ ಅದರಲ್ಲಿ ಅಂತ. ಸತ್ಯಾಸತ್ಯತೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದೀರಾ ನೀವು? ಸುಳ್ಳು ಸುಳ್ಳು ಆರೋಪಗಳನ್ನ ಯಾಕೆ ಮಾಡ್ತೀರಾ? ಇದಕ್ಕಾಗಿ ಒಂದು ದಿನ ಪೂರ್ತಿ ವ್ಯರ್ಥ ಆಗಿದೆ ನಿಮ್ಮ ಅರ್ಜಿ ವಿಚಾರಣೆ ಮಾಡ್ತಾ. ಹಂಗ್ ನೋಡೋದಾದ್ರೆ ನಾವು ನಿಮಗೆ ಫೈನ್ ಹಾಕ್ಬೇಕಾಗುತ್ತೆ. ಇದೇ ಲಾಸ್ಟ್ ವಾರ್ನಿಂಗು, ಇಂತಹ ಅರ್ಜಿಗಳನ್ನು ತೆಗೆದುಕೊಂಡು ಬರಬೇಡಿ ಅಂತ ಚೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್. ಇದನ್ನ ತಾನೇ ಚುನಾವಣಾ ಆಯೋಗ ಸಹ ಕೇಳಿದ್ದು. ಇಷ್ಟೆಲ್ಲ ಆರೋಪ ಮಾಡ್ತಿರಲ್ಲ ರಾಹುಲ್ ಗಾಂಧಿ ಅವರೇ, ಅಫಿಡವಿಟ್ ಕೊಡಿ, ಸೈನ್ ಮಾಡಿ ಕೊಡಿ, ನಿಮ್ಮ ಆರೋಪಗಳಿಗೆ ಸಾಕ್ಷಿ ಕೊಡಿ, ನಾವು ವಿಚಾರಣೆ ಮಾಡ್ತೀವಿ ನಿಮ್ಮ ಆರೋಪ ಸತ್ಯನೋ ಸುಳ್ಳು ಅಂತ. ಅದು ಸುಳ್ಳಾದ್ರೆ ನಾವು ತೆಗೆದುಕೊಳ್ಬೇಕಾದ ಆಕ್ಷನ್ಗೆ ನೀವು ಬದ್ಧರಾಗಿರ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿತ್ತು. ಇವ್ರದ್ದು ಯಾವಾಗ್ಲೂ ಹಿಟ್ ಅಂಡ್ ರನ್ ಕೇಸ್ ತಾನೆ. ಆರೋಪ ಮಾಡೋದು, ಜನರ ತಲೆನಲ್ಲಿ ಹುಳ ಬಿಡೋದು, ಪರಾರಿಯಾಗೋದು ಅಷ್ಟೇ ಇವರಿಗೆ ಬೇಕಾಗಿದ್ದು. ಸುಳ್ಳು ಆರೋಪಗಳಿಗೆ ಅಫಿಡವಿಟ್ ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ? ಕೊಟ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಂತೆ. ಸ್ನೇಹಿತರೆ, ಎಲೆಕ್ಷನ್ ಆದ ನಂತರ ಸಹ 45 ದಿವಸಗಳ ಕಾಲ ಕಾಲಾವಕಾಶ ಇರುತ್ತೆ. ಎಲೆಕ್ಷನ್ ನಲ್ಲಿ ಏನಾದ್ರೂ ಗಡಬಡಿಯಾಗಿದ್ರೆ ಕಂಪ್ಲೇಂಟ್ ಕೊಡಬಹುದು ಚುನಾವಣಾ ಆಯೋಗಕ್ಕೆ ಹೋಗಿ. ಆದ್ರೆ ರಾಹುಲ್ ಗಾಂಧಿ ಅವರು ಅದ್ಯಾವುದನ್ನು ಮಾಡಲ್ಲ. ಅವರು ಬರೋದು ಮಾಧ್ಯಮಗಳ ಮುಂದೆ ಫೇಕ್ ಅಲಿಗೇಷನ್ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಓಡಿ ಹೋಗೋದು. ಬಾಂಬೆ ಹೈಕೋರ್ಟ್ ಇಂದ ಚೀಮಾರಿ ಹಾಕಿಸಿಕೊಂಡಿದ್ದು ಸಾಲದು ಅಂತ ಸುಪ್ರೀಂ ಕೋರ್ಟ್ಗೂ ಹೋಗಿ ಮುಖಕ್ಕೆ ಮಂಗಳಾರತಿ ಎತ್ತಿಸಿಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ಇವ್ರದ್ದು ಲಾಜಿಕ್ ಇಷ್ಟೇ, ಜನರಲ್ಲಿ ಭ್ರಮೆಯನ್ನು ಸೃಷ್ಟಿ ಮಾಡೋದು. ಈ ರೀತಿಯ ಆರೋಪಗಳನ್ನು ಮಾಡೋದ್ರಿಂದ ಹೌದೇನೋ, ಇರಬಹುದೇನೋ, ಚುನಾವಣಾ ಆಯೋಗ ಏನೋ ತಪ್ಪು ಮಾಡ್ತಾ ಇದೆಯೇನೋ, ಯಾಕಂದ್ರೆ ನೇತಾ ಪ್ರತಿಪಕ್ಷನೇ ಹೇಳ್ತಾ ಇದ್ದಾರೆ, ಇದ್ರೂ ಇರಬಹುದು. ಈ ರೀತಿಯ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಕ್ರಿಯೇಟ್ ಆಗ್ಬಿಡುತ್ತೆ ಸಾಮಾನ್ಯ ಜನರಲ್ಲಿ. ಅವರು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಪರೀಕ್ಷೆ ಮಾಡೋದಿಕ್ಕೆ ಹೋಗೋದಿಲ್ಲ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತವೆ ರಾಜಕೀಯ ಪಕ್ಷಗಳು. ಎಲ್ಲೋ ಒಂದ್ ಕಡೆ ಚುನಾವಣಾ ಆಯೋಗ ತಪ್ಪು ಮಾಡ್ತಾ ಇದೆಯೇನೋ, ಸರ್ಕಾರಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದೆಯೇನೋ, ಚುನಾವಣೆಗಳಲ್ಲಿ ದಾಂಧಲೆಗಳಾಗ್ತಾ ಇದೆಯಾ, ನಮ್ಮ ಓಟ್ಗಳು ವ್ಯರ್ಥ ಆಗ್ತಾ ಇದೆಯಾ, ಈ ರೀತಿಯ ಯೋಚನೆಗಳು ಜನರಲ್ಲಿ ಮೂಡೋದಕ್ಕೆ ಶುರುವಾಗುತ್ತೆ ಈ ರೀತಿಯ ಆರೋಪ ಮಾಡೋದ್ರಿಂದ. ಇಂಥವರು ಕೆಂಪು ಪುಸ್ತಕ ಹಿಡಿದು ಭಾರತದ ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತಾರೆ. ಅದೇ ಸಂವಿಧಾನಬದ್ಧ ಸಂಸ್ಥೆ ಸುಪ್ರೀಂ ಕೋರ್ಟ್ಗೆ ಸವಾಲ್ ಹಾಕೋ ಕೆಲಸ ಮಾಡ್ತಾರೆ. ಮತ್ತೊಂದ್ ಕಡೆ ಭಾರತದ ಸೈನ್ಯದ ಬಗ್ಗೆ, ಅದರ ಕಾರ್ಯಕ್ಷಮತೆಯ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಬಹುದು. ಸುಪ್ರೀಂ ಕೋರ್ಟ್ ಅದನ್ನ ತಪ್ಪು ಅಂತ ಹೇಳುವಂತಿಲ್ಲ. ಚುನಾವಣೆಯಲ್ಲಿ ದಾಂಧಲೆ ಆಗ್ತಾ ಇದೆ, ಅಂಕಿ ಸಂಖ್ಯೆಗಳು ಮ್ಯಾಚ್ ಆಗ್ತಾ ಇಲ್ಲ ಅಂತ ಫೇಕ್ ವರದಿ, ಸುಳ್ಳು ಸುದ್ದಿ ಮಾಡಿದ್ದ CSDS ನ ಡಾಟಾ ಹಿಡ್ಕೊಂಡು 6 ಅಡಿ ಸ್ಕ್ರೀನ್ ನಲ್ಲಿ ರಾಹುಲ್ ಗಾಂಧಿ ಅವರು ಪ್ರೆಸೆಂಟೇಶನ್ ಮಾಡಿದ್ರು. ಈಗ ಅದೇ CSDS ತಪ್ಪೊಪ್ಪಿಗೆ ಕ್ಷಮಾಪಣೆ ಕೇಳಿದೆ. CSDS ನ ಚೀಫ್ ಟ್ವೀಟ್ ಮಾಡಿ ಹೇಳಿದ್ದಾರೆ, ಇಲ್ಲ ನಾವು ಡಾಟಾನ ತಪ್ಪಾಗಿ ತೋರಿಸ್ಬಿಟ್ವಿ, ಕ್ಷಮೆ ಕೇಳ್ತಾ ಇದ್ದೇವೆ. ಮಹಾರಾಷ್ಟ್ರ ಎಲೆಕ್ಷನ್ ಸಂಬಂಧ ನಾವು ತೋರಿಸಿದ್ದ ಡಾಟಾ ತಪ್ಪು, ಕ್ಷಮೆ ಕೇಳ್ತಾ ಇದ್ದೇವೆ ಅನ್ನುತ್ತೆ CSDS. ಅದನ್ನೇ ಬೇಸಾಗಿಟ್ಕೊಂಡು ಅಲಿಗೇಷನ್ ಮಾಡ್ತಾ ಇದ್ದ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳ್ತಾರಾ? ಇವ್ರದ್ದು ಫಾರ್ಮುಲಾ ಇಷ್ಟೇ, ಮೋದಿಯನ್ನ ಡೈರೆಕ್ಟ್ ಆಗಿ ಚುನಾವಣಾ ಅಖಾಡದಲ್ಲಿ ಸೋಲಿಸೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜನರನ್ನ ಭ್ರಮಿತಗೊಳಿಸಿ ಇಲ್ಲ ಸಲ್ಲದ ಕತೆಗಳನ್ನ ಕಟ್ಟಿ ಆರೋಪಗಳನ್ನು ಮಾಡೋ ಮೂಲಕ ಚುನಾವಣಾ ಗೆಲ್ಲೋದಿಕ್ಕೆ ಹೊರಟಿದ್ದಾರೆ ನೋಡಿ. ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಹೆಚ್ಚಿನ ಓಟ್ಗಳು ಬಂದಿದ್ದು, ಆದ್ರೆ ಪ್ರಧಾನಿಯಾಗಿದ್ದು ನೆಹರು ಅವರು. ಪ್ರಜಾಪ್ರಭುತ್ವ ಸಂವಿಧಾನ ಅಂತಾರಲ್ಲ, ಅದೇ ಸಂವಿಧಾನನ ಅಮಾನತ್ತಿನಲ್ಲಿಟ್ಟು ಪ್ರಜಾಪ್ರಭುತ್ವನ ಹೀಯಾಳಿಸುವಂತೆ ಎಮರ್ಜೆನ್ಸಿ ಏರಿದ್ಯಾರು? ಮಾಜಿ ಪ್ರಧಾನಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇವರು ಪ್ರಜಾಪ್ರಭುತ್ವನ ಬಚಾವ್ ಮಾಡ್ತಾರಂತೆ. ಭಾರತದ ನಾಗರಿಕತ್ವ ಪಡೆಯದೆ ವೋಟರ್ ಲಿಸ್ಟ್ ನಲ್ಲಿ ಹೆಸರಿದ್ದವರು ಪ್ರಜಾಪ್ರಭುತ್ವನ ಬಚಾವ್ ಮಾಡ್ತಾರಂತೆ. ಸಿಖ್ಖರ ನರಮೇಧ ಆದಾಗ, ದೊಡ್ಡ ಮರ ಬಿದ್ದಾಗ ಸುತ್ತಮುತ್ತಲಿನ ಭೂಮಿ ಕಂಪಿಸುತ್ತೆ ಅಂದವರು ಪ್ರಜಾಪ್ರಭುತ್ವನ ಬಚಾವ್ ಮಾಡ್ತಾರೆ ನೋಡಿ. ನಿಮ್ಗೇನನ್ಸುತ್ತೆ? ರಾಹುಲ್ ಗಾಂಧಿ ಅವರ ಆರೋಪದಲ್ಲಿ ಉರುಳಿದೆಯಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.